ಜೂನ್ 2023ರಿಂದ ಮಾರ್ಚ್ 2025ರವರೆಗೆ ಕರ್ನಾಟಕ ಸರ್ಕಾರದ ಕಾರ್ಮಿಕ ಸಚಿವರಾಗಿ ಸನ್ಮಾನ್ಯ ಶ್ರೀ ಸಂತೋಷ್ ಎಸ್ ಲಾಡ್ ಅವರು ಮಾಡಿದ ಸಾಧನೆಗಳು. ಕರ್ನಾಟಕ ಸರ್ಕಾರದ ಅತ್ಯಂತ ಕ್ರಿಯಾಶೀಲ ಸಚಿವರೆಂದೇ ಹೆಸರು ಮಾಡಿರುವ ಸಂತೋಷ್ ಎಸ್ ಲಾಡ್ ಅವರು ಕಾರ್ಮಿಕ ಇಲಾಖೆಯ ಜವಾಬ್ದಾರಿ ವಹಿಸಿಕೊಂಡ ನಂತರ ಹಲವಾರು ಸುಧಾರಣೆಗಳನ್ನ ಜಾರಿ ತಂದಿದ್ದಾರೆ. ಹೊಸ ಯೋಜನೆಗಳನ್ನ ರೂಪಿಸಿ ಅನುಷ್ಠಾನಕ್ಕೆ ಕೂಡ ತಂದಿದ್ದಾರೆ. ಈ ಮೂಲಕ ಶ್ರಮಿಕರ ಬದುಕಿಗೆ ಅವರು ಭರವಸೆ ತುಂಬಿದ್ದಾರೆ. ನಾಯಕ್ ಅಂತ ಸರ್. ಯಾವೂರು? ನಮ್ದು ಪಾವಗಡ. ಏನು ಎಷ್ಟು ಸುಗ್ಗಿ ಕೆಲಸ ಮಾಡ್ತಿದ್ರ? ಒಂದು 3 ವರ್ಷದಿಂದ ಮಾಡ್ತಾ ಇದೀನಿ ಸರ್. ಎಷ್ಟೆಲ್ಲ ಕಷ್ಟಗಳಿರುತ್ತೆ ಸರ್? ಟ್ರಾಫಿಕ್ ಅಲ್ಲಿ ಹೋಗ್ಬೋದು, ಸಂಪಾದನೆ ಆಗುತ್ತೆ ಬಟ್ ಟ್ರಾಫಿಕ್ ಅಲ್ಲಿ ನಿಂತ್ಕೊಂಡು ಕೆಲಸ ಮಾಡೋದು ತಾಳ್ಮೆಯಿಂದ ಇರ್ಬೇಕಷ್ಟೇ ನಾವು. ಈಗ ಕೆಲವೊಂದು ಇಷ್ಟೇ ಬೇಗ ಈಗ ಒಂದ್ ಸ್ವಲ್ಪ ಫುಡ್ ಕೊಟ್ಟು ಒಂದು ಎಷ್ಟೇ ಗಂಟೆ ತಗೊಂಡು ಕೊಡ್ಬೇಕು ಅಂತ ಇರುತ್ತೆ ಸರ್. ಆದ್ರೆ ಆ ಟೈಮಿಂಗ್ ಅಲ್ಲಿ ಟ್ರಾಫಿಕ್ ಇದ್ರೆ ಏನು ಮಾಡಕ್ಕಾಗಲ್ಲ. ಕಸ್ಟಮರ್ ಕಾಲ್ ಮಾಡಿ ಹೇಳ್ಬಿಟ್ಟು ಈ ತರ ಲೇಟ್ ಆಗಿ ಬರ್ತೀವಿ ಸರ್ ಸ್ವಲ್ಪ ಅಂತ ಹೇಳ್ತೀವಿ. ಸ್ವಿಗ್ಗಿಯಿಂದ ನಿಮ್ಗೆ ಏನೆಲ್ಲ ಸೌಲಭ್ಯಗಳಿದೆ? ಸ್ವಿಗ್ಗಿಯಿಂದ ಏನ್ ಸೌಲಭ್ಯ ಇಲ್ಲ ಸರ್. ನಾವು ದುಡಿದ್ರೆ ದುಡ್ಡು ಬರುತ್ತೆ ಅಷ್ಟೇ. ಉದಾಹರಣೆ ಒಂದು ವೆಹಿಕಲ್ ಹೋಗ್ತಾ ಇದ್ದೀರಾ, ಇನ್ಸೂರೆನ್ಸ್ ಇದೆ. ಫ್ಯಾಮಿಲಿಗಿಲ್ಲ, ನಮ್ಮ ಒಂದ್ ಪರ್ಸನ್. ಇಡೀ ದೇಶದಲ್ಲಿ ಯಾವುದೇ ರಾಜ್ಯಗಳು ಈವರೆಗೆ ಜಾರಿ ಮಾಡಿದ ಹಲವಾರು ಹೊಸ ಯೋಜನೆಗಳನ್ನ ಜಾರಿ ಮಾಡುವಲ್ಲಿ ಇದೀಗ ಸಂತೋಷ್ ಲಾಡ್ ಅವರು ಮಹತ್ತರ ಪಾತ್ರ ವಹಿಸಿದ್ದಾರೆ. ಶ್ರಮಜೀವಿಗಳ ತೋಳುಗಳಿಗೆ ಶಕ್ತಿ ತುಂಬಿದ್ದಾರೆ. ದೇಶ ನಿರ್ಮಿಸುವ ಕಾರ್ಮಿಕರ ಬದುಕು ಹಸನಾಗಬೇಕು ಎಂಬ ಸದುದ್ದೇಶದಿಂದ ಲಾಡ್ ಅವರು ಸಾಕಷ್ಟು ಮುತುವರ್ಜಿ ವಹಿಸಿ ಇಲಾಖೆಯ ಯೋಜನೆಗಳನ್ನ ಕಾರ್ಮಿಕರಿಗೆ ತಲುಪಿಸಲು ಕೆಲಸವನ್ನ ಮಾಡ್ತಿದ್ದಾರೆ. ಸಂಘಟಿತ ಮತ್ತು ಅಸಂಘಟಿತ ಕಾರ್ಮಿಕರಿಗೆ ಅವರು ದೂರದೃಷ್ಟಿಯ ಹಲವಾರು ಕಾರ್ಯಕ್ರಮಗಳನ್ನು ರೂಪಿಸಿ ಜಾರಿಗೆ ತಂದಿದ್ದಾರೆ. ಸಂತೋಷ್ ಲಾಡ್ ಅವರು ಕಾರ್ಮಿಕ ಸಚಿವರಾಗಿ 2 ವರ್ಷ ತುಂಬಿದೆ. ತಮ್ಮ ಇಲಾಖೆಯಲ್ಲಿ ಒಂದಲ್ಲ ಒಂದು ಕಾರ್ಯಕ್ರಮ ಅನುಷ್ಠಾನ ಮಾಡುತ್ತಾ ಬರುತ್ತಿದ್ದಾರೆ. ಅವರು ಜಾರಿಗೆ ತಂದ ಶ್ರಮಿಕ ಸ್ನೇಹಿ ಯೋಜನೆಗಳ ಒಂದು ಪಕ್ಷಿ ನೋಟ ಇಲ್ಲಿದೆ. ಈ ಮಟ್ಟದಲ್ಲಿ ಹೋದ್ರೆ ನಿಮ್ಮ ಕುಟುಂಬಕ್ಕೆ ಏನಾದ್ರು ಯೂಸ್ ಆಗುತ್ತದೆ? ಏನಾದ್ರು ಸ್ಕೀಮ್ ಏನಾದ್ರು ಇದೆಯಾ? ಇಲ್ಲ ಸರ್, ಏನಿಲ್ಲ. ಏನೆಲ್ಲ ದಿನ ಬೆಳಗಾದ್ರೆ ದಿನ ಸಮಯ ಏನೆಲ್ಲ ಎದುರಿಸ್ತೀರಾ ಚಾಲೆಂಜಸ್? ಏನಿಲ್ಲ ಸರ್, ಟ್ರಾಫಿಕ್ ಅಲ್ಲಿ ಎದುರಿಸ್ತೀವಿ. ಕಸ್ಟಮರು ಮೇಲ್ಗಡೆಯಿಂದ ಒಂದು ದಾರ ಬಿಟ್ಕೊಂಡ್ರು ಆಗುತ್ತೆ. ಬನ್ನಿ ಮೇಲ್ಗಡೆ ಬನ್ನಿ ಅಂತ 3rd ಫ್ಲೋರಿಗೆ ಬನ್ನಿ, 2nd ಫ್ಲೋರಿಗೆ ಬನ್ನಿ ಅಂತ ಕರೀತಾರೆ. ಈ ಟ್ರಾಫಿಕ್ ಅಲ್ಲಿ ಗಾಡಿ ಓಡಿಸ್ಕೊಂಡು ಕೊಡೋದೇ ದೊಡ್ಡ ಚಾಲೆಂಜ್. ಅದರಲ್ಲಿ 3rd ಫ್ಲೋರಿಗೆ ಬನ್ನಿ, 2nd ಫ್ಲೋರಿಗೆ ಬನ್ನಿ ಅಂತ ಅದನ್ನ ಬೇರೆ ಕರೀತಾರೆ ಅಷ್ಟೇ. ಅದೇ ಕಸ್ಟಮರ್ಸೇ ಕೆಲವು ಕಸ್ಟಮರ್ಸ್ ಕೆಳಗಡೆನೆ ಬಂದು ಕಾಯ್ತಾ ಇರ್ತಾರೆ. ನಾವು ಟ್ರಾಫಿಕ್ ಅಲ್ಲಿ ನಿಂತ್ಕೊಂಡು ಗಾಡಿ ಕಾಲ್ ನೋವು ಬಂದಿರ್ತವೆ. 3rd ಫ್ಲೋರಿಗೆ ಬನ್ನಿ, 4th ಫ್ಲೋರಿಗೆ ಬನ್ನಿ ಅಂದ್ರೆ ಹೆಂಗ್ ಹೋಗಕ್ಕೆ? ಲಿಫ್ಟ್ ಇದ್ರೆ ಹೋಗ್ಬೋದು, 26 ಫ್ಲೋರ್ ಹಾಕಿ ಹೋಗ್ಬರ್ಬೋದು. ಲಿಫ್ಟ್ ಇಲ್ಲ ಅಂದ್ರೆ ನಮಗೂ ಸಮಸ್ಯೆ ಆಗುತ್ತೆ. ಕಸ್ಟಮರ್ ಕೆಲವರು ಸ್ಪಂದಿಸ್ತಾರೆ, ಕೆಲವರು ಸ್ಪಂದಿಸಲ್ಲ ಅಷ್ಟೇ. ವಾರದ ಪೇಮೆಂಟ್, ತಿಂಗಳ ಪೇಮೆಂಟ್? ವಾರದ ಪೇಮೆಂಟ್, ವೀಕ್ಲಿ ಪೇಮೆಂಟ್. ಕರ್ನಾಟಕ ಪ್ಲಾಟ್ಫಾರ್ಮ್ ಆಧಾರಿತ ಕಾರ್ಮಿಕರ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ವಿಧೇಯಕ 2024 ಗಿಗ್ ವಲಯ ಇತ್ತೀಚೆಗೆ ಹೆಚ್ಚು ಪ್ರವರ್ಧಮಾನಕ್ಕೆ ಬರುತ್ತಿದೆ. ಈ ಕ್ಷೇತ್ರದಲ್ಲಿ ಅಸಂಖ್ಯಾತ ಕಾರ್ಮಿಕರು ಕೆಲಸ ಮಾಡುತ್ತಾರೆ. ಅವರದು ಅಸಂಘಟಿತ ವಲಯ. ಅವರ ಕ್ಷೇಮಾಭಿವೃದ್ಧಿಗಾಗಿ ಈವರೆಗೆ ಯಾವುದೇ ಸರಿಯಾದ ಯೋಜನೆಗಳು ಜಾರಿಯಲ್ಲಿ ಇರಲಿಲ್ಲ. ಗಿಗ್ ಕಾರ್ಮಿಕರ ಹಕ್ಕುಗಳ ರಕ್ಷಣೆ, ಆರೋಗ್ಯ ರಕ್ಷಣೆ, ಸಾಮಾಜಿಕ ಭದ್ರತೆ ಸೇರಿದಂತೆ ಈ ಕ್ಷೇತ್ರಗಳಲ್ಲಿ ದುಡಿಯುವವರ ಜೀವನ ರಕ್ಷಣೆಗೆ ಅಗತ್ಯವಾದ ಕ್ರಮಕ್ಕೆ ಮುಂದಾದರು. ಈಗ ಕಾರ್ಮಿಕ ಸಂತೋಷ್ ಲಾಡ್ ಅವರು ಗಿಗ್ ಕಾರ್ಮಿಕರ ಮಟ್ಟ ಗುರುತಿಸ್ಬಿಟ್ಟು ಒಂದು ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡ್ತಿದ್ದಾರೆ. ಗೊತ್ತಾದ್ರ ಬಗ್ಗೆ? ಗೊತ್ತಿಲ್ಲ ಸರ್. ಲೇಬರ್ ಕಾರ್ಡ್ ಅನ್ನು ಮಾತ್ರ ಕಾರ್ಯಕರ್ತರ ಮಾತ್ರ ಲೇಬರ್ ಕಾರ್ಡ್. ಈಗ ಗಿಗ್ ಕಾರ್ಮಿಕರ ಬಿಟ್ಟು ಈಗ ನಿಮ್ಗೆ ಅಮೆಝಾನ್ ಆಗಿರ್ಬೋದು, ಡೆಲಿವರಿ ಆಗಿರ್ಬೋದು, ಫುಡ್ ಡೆಲಿವರಿ, ಅಮೆಝಾನ್, ಫ್ಲಿಪ್ಕಾರ್ಟ್, ಯಾವುದೇ ರೀತಿ ಬೈಕಲ್ಲಿ ಚಾಲನೆ ಮಾಡೋದ್ರ ಪ್ರತಿಯೊಬ್ಬರು ಕೂಡ ಕಾರ್ಮಿಕ ವಿಧಿ ಅವ್ರಿಗೆ ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡ್ತಿದ್ದಾರೆ ಸಂತೋಷ್ ಲಾಡ್ ಅವರು. ಈ ಮೊನ್ನೆ ಒಂದು ಸ್ಕೀಮ್ ಆಗಿದೆ, ಅದ್ರ ಬಗ್ಗೆ ಗೊತ್ತಿಲ್ಲ ಸರ್. ಈ ತರ ಸರ್ಕಾರ ಸವಲತ್ತುಗಳು ಏನೇನೆಲ್ಲ ನಿಮ್ಗೋಸ್ಕರ ಸರ್ಕಾರದಿಂದ ಏನೆಲ್ಲ ನಿರೀಕ್ಷೆ ಮಾಡ್ತೀರಾ ನೀವು? ಸರ್ಕಾರದಿಂದ ಏನು ನಿರೀಕ್ಷೆ ಏನಿಲ್ಲ ಸರ್. ನಮಗೆ ESI PF ಆ ಥರದ್ದು ಏನೋ ಒಂದು, ಇವಾಗ ವೀಕ್ಲಿ ಪೇಮೆಂಟ್ ಬರ್ತಾ ಇದೆ ಅಂತೇಳಿ ನಮ್ಗೆ ESI PF ಇರಲ್ಲ. ಅದರಿಂದ ಒಂದು ESI PF ಏನೋ ಒಂದಿದ್ರೆ ನಮಗೂ ಫ್ಯಾಮಿಲಿ ಸೆಕ್ಯೂರ್ ಅನ್ನೋದು ಇರುತ್ತಲ್ವ, ಅಷ್ಟೇ ಸರ್. ಈಗ ಸಂತೋಷ್ ಲಾಡ್ ನಿಮ್ಮನ್ನ ಈಗ ಲೇಬರ್ ಸ್ಮಾರ್ಟ್ ಕಾರ್ಡ್ಗೆ ಸೇರಿಸಿರೋದಕ್ಕೆ ಎಷ್ಟು ಮಟ್ಟಿಗೆ ಖುಷಿ ಅನ್ಸುತ್ತೆ ನಿಮಗೆ? ಖುಷಿ ಆಗುತ್ತೆ. ಒಂದು ನಮಗೂ ಒಂದು ಲೇಬರ್ಗೆ ಒಂದು ಸರ್ಕಾರದಿಂದ ಒಂದು ಸೌಲಭ್ಯ ಸಿಗುತ್ತಲ್ವ ಅನ್ನೋ ಒಂದು ಖುಷಿ ಇದೆ ಅಷ್ಟೇ. ಸಂತೋಷ್ ಲಾಡ್ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಧನ್ಯವಾದಗಳು ಸಂತೋಷ್ ಲಾಡ್ ಅವ್ರಿಗೆ. ಅತ್ಯುತ್ತಮ ಕೆಲಸ ಮಾಡಿ ಅಷ್ಟೇ.
ಪ್ಲಾಟ್ಫಾರ್ಮ್ ಆಧಾರಿತ ಗಿಗ್ ಕಾರ್ಮಿಕರ ಕ್ಷೇಮಾಭಿವೃದ್ಧಿ ಮಂಡಳಿ ರಚಿಸುವಲ್ಲಿ ಸಚಿವ ಸಂತೋಷ್ ಲಾಡ್ ಅವರು ಮಹತ್ವದ ಪಾತ್ರ ವಹಿಸಿದ್ದಾರೆ. ಮಂಡಳಿ ರಚಿಸಿರುವ ಸಂಬಂಧ ಸಚಿವ ಲಾಡ್ ಅವರು ಇತ್ತೀಚೆಗೆ ನವದೆಹಲಿಯಲ್ಲಿ ಲೋಕಸಭೆಯಲ್ಲಿನ ವಿರೋಧ ಪಕ್ಷದ ಮುಖಂಡರ ರಾಹುಲ್ ಗಾಂಧಿ ಅವರನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೊಂದಿಗೆ ಭೇಟಿ ಮಾಡಿ ಚರ್ಚಿಸಿದ್ರು. ಗಿಗ್ ಕಾರ್ಮಿಕರ ಕ್ಷೇಮಾಭಿವೃದ್ಧಿ ಮಂಡಳಿ ರಚನೆಗೆ ಇತ್ತೀಚೆಗೆ ಸಚಿವ ಸಂಪುಟ ಅನುಮೋದನೆ ಕೂಡ ನೀಡಿದ್ದು ಸುಗ್ರೀವಾಜ್ಞೆಯ ಮೂಲಕ ಜಾರಿಗೊಳಿಸಲಾಗುತ್ತದೆ. ಈ ಮಂಡಳಿಯಲ್ಲಿ ಸಂಗ್ರಹವಾಗುವ ನಿಧಿಯಿಂದ ಗಿಗ್ ಕಾರ್ಮಿಕರ ಕಲ್ಯಾಣಕ್ಕಾಗಿ ಹಲವಾರು ಯೋಜನೆಗಳನ್ನು ತುಂಬಾ ಮುತುವರ್ಜಿಯಿಂದ ರೂಪಿಸಿದ್ದಾರೆ. ಇನ್ನು ಪ್ಲಾಟ್ಫಾರ್ಮ್ ಆಧಾರಿತ ಗಿಗ್ ಕಾರ್ಮಿಕರ ಹಕ್ಕುಗಳನ್ನು ರಕ್ಷಿಸುವುದರ ಜೊತೆಗೆ ಅವರಿಗೆ ದೊರೆಯಬಹುದಾದ ಸಾಮಾಜಿಕ ಸೇವಾ ಭದ್ರತೆ ಸೌಲಭ್ಯಗಳನ್ನು ಕೂಡ ಈ ಮಂಡಳಿ ಖಾತರಿಪಡಿಸುತ್ತದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.